ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಆ್ಯಕ್ಷನ್ ಎಲ್ಲ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಇಮೋಷನ್ಸ್ ಹಾಕಬೇಕು, ಅದೆಲ್ಲ ನಿಜವಾಗ್ಲೂ ಸಾಮಾನ್ಯವಾಗಿರುವಂಥ ಕೆಲಸ ಇಲ್ಲವೇ ಇಲ್ಲ. ಸೊ ಐ ಆಮ್ ಟ್ರೂಲಿ ಆನರ್ಡ್ ಆ್ಯಂಡ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್. ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಇಮೋಷ್ನಲ್, ವೆರಿ ಓವರ್. ಯಾಕಂದರೆ ನಾನು ಇವತ್ತು ಪ್ರಮೋಷನ್ಸ್ ಆದಮೇಲೆ ನಾವು ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ್ವಿ. ನಮಗೆ ತುಂಬ ಇಮೋಷ್ನಲಿ ಫೀಲ್ ಆಗ್ತಿದೆ. ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬ ಖುಷಿ. ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ. ತೆಲುಗು ವರ್ಷನ್ ಕೂಡ. ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ಈ ಜರ್ನಿ ಮೋರ್ ದೆನ್ 2 years ಇರೋದ್ರಿಂದ ಏನಾಗಿದೆ ದಟ್ ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ದ ಫಿಲ್ಮ್ ಅಂತ ಹೇಳ್ಬೋದು. ಬೇರೆ ಬೇರೆ ಲುಕ್ಸಲ್ಲಿ ನಾವು ಕಾಣಿಸ್ಕೊಂಡಿದ್ವಿ. ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾ ಖುಷಿ ಆಯಿತು ನನಗೆ. ಚಾಲೆಂಜಿಂಗ್ ಇಟ್ ವಾಸ್ ಬಿಕಾಸ್ ಅಷ್ಟು ಜ್ಯುವೆಲ್ರಿ, ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆ್ಯಕ್ಷನ್ ಮಾಡಬೇಕು, ಎಮೋಷನ್ಸ್ ಕೊಡಬೇಕು, ಸೀನ್ಸ್ ಡೈಲಾಗ್ಸ್ ಡೆಲಿವರ್ ಮಾಡಬೇಕು, ಕಷ್ಟ ಇತ್ತು. ಬಟ್ ನಾವು ಫಸ್ಟ್ ಟೈಮ್ ಈ ಥರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ. ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಒಂದು ಡ್ಯುಯಲ್ ಶೇಡ್ಸಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್, ದಿಸ್ ವಾಸ್ ಲೈಕ್ ದ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್. ಅದ್ರ ಬಗ್ಗೆ ನಾವು ಇವತ್ತವರೆಗೂ ಮಾತಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ಬಟ್ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಅದನ್ನು ಇಷ್ಟಪಟ್ಟಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ನಮಸ್ತೆ ನಮಸ್ತೆ ನಮಸ್ತೆ. ನನ್ನ ಗೆಳೆಯ ಮತ್ತು ಜೊತೆಗಾರ, ನನ್ನ 2 ಸಿನಿಮಾಗಳಿಗೆ ಕೆಲಸ ಮಾಡಿದ ಸಮರ್ಜಿತ್ಗೆ ಇವತ್ತು ಒಂದು ತುಂಬ ಒಳ್ಳೆಯ ದಿನ. ವೃಷಭ ಅದರದ್ದು ಟೈಟ್ಲೇ ತುಂಬ ಅದ್ಭುತವಾದ ಟೈಟ್ಲ್ ಅದು. ಜೊತೆಗೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾರೆ. ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ ಅಥವಾ ರಾಗಿಣಿಯವರು ಎಕ್ಸ್ಪೀರಿಯನ್ಸ್ಡ್ ಹಲವಾರು ನಟರಿದ್ದಾರೆ ಇನ್ನಷ್ಟು. ಅದಕ್ಕೊಂದು ಬೇರೆದೇ ಚಾರ್ಮ್ ಬೇಕು, ಬೇರೆದೇ ಒಂದು ಮಾನಸಿಕ ಸ್ಥೈರ್ಯ ಬೇಕು. ಅವೆಲ್ಲದನ್ನು ಮಡಿದು ಬಂದಂಥ ಅಪ್ಪಟ ಕನ್ನಡದ ಪ್ರತಿಭೆ ಸಮರ್ಜಿತ್ ಅಂದರೆ ಅದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತಲೇ ಅನ್ಬೋದು. ತುಂಬ ಅದ್ಭುತವಾಗಿ ನಡೆಸಿದ್ದಾನೆ. ಆಮೇಲೆ ಆ ಕೊನೆ ರೀಲ್ಗಳಲ್ಲಂತೂ ಅವನ ಆ್ಯಕ್ಷನ್ ಕ್ಯಾಲಿಬರ್ ಮತ್ತು ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು, ಎಮೋಷನ್ಸು ಎಲ್ಲವೂ ತುಂಬ ಹೊಸದಾಗಿದೆ. ಒಂದು ಹೊಸ ಪ್ರತಿಭೆ. ಈಗ ಆಲ್ರೆಡಿ 2ನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು 6-8 ಮೆಟ್ಲುಗಳನ್ನು ಒಟ್ಟಿಗೆ ಜಂಪ್ ಮಾಡಿದಂಥ ಒಂದು ಪ್ರಗತಿ ಸಮರ್ಜಿತ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ವೃಷಭ ಸಿನಿಮಾ ಈಗ ತಾನೇ ನೋಡಿಕೊಂಡು ಆಚೆ ಬಂದ್ವಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಸ್ಟೋರಿ ಲೈನು ನಮ್ಮ ನಂದಕಿಶೋರ್ ಅವರ ಡೈರೆಕ್ಷನಲ್ಲಿ ಸಮರ್ಜಿತ್ ಅವರು ಅಭಿನಯಿಸಿದ್ದಾರೆ. ಅದು ಕಂಪ್ಲೀಟ್ ಆ್ಯಕ್ಟರ್ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಇಟ್ಸ್ ಎ ವೆರಿ ಡಿಫಿಕಲ್ಟು ಅಂಥ ಒಬ್ಬ ಮ್ಯಾವ್ರಿಕ್ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಿ ಸೈ ಹಂಚ್ಕೊಳ್ಳೋದು ಇಟ್ಸ್ ರಿಯಲಿ ಎ ಚಾಲೆಂಜಿಂಗ್ ಜಾಬ್. ಅದನ್ನು ಸಮರ್ಜಿತ್ ಹ್ಯಾಸ್ ಡನ್ ಎಫರ್ಟ್ಲೆಸ್ಲಿ. ತುಂಬ ಖುಷಿಯಾಯಿತು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಮರ್ಜಿತ್. ಟು ಯು, ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ಯಾ. ರಿಯಲಿ ಮೈಂಡ್ ಬ್ಲೋಯಿಂಗ್. ಅದೇ ಹೇಳ್ತಾ ಇದೆ, ಮೋಹನ್ ಲಾಲ್ ಸರ್ ಜೊತೆ ನಿಂತ್ಕೊಂಡು ರಿಯಾಕ್ಷನ್ ಶಾಟ್ ಕೊಡೋದಕ್ಕೆ ಕಷ್ಟ ಅಂತ. ಅದರಲ್ಲಿ ಕೆಲವು ಕಡೆ ಅವ್ರನ್ನೂ ಸಹಿತ ಡಾಮಿನೇಟ್ ಮಾಡಿರೋಂಥ ಪರ್ಫಾರ್ಮೆನ್ಸಸ್ ಸಮರ್ಜಿತ್ತು. ತುಂಬ ಖುಷಿಯಾಯಿತು. ಆ್ಯಕ್ಷನ್ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಎಸ್ಪೆಷಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ಬೋದು, ಚಿಲ್ಲಿ ಉಡಾಯಿಸಿದ್ದಾರೆ. ತುಂಬ ಖುಷಿಯಾಯಿತು. ಇಂಥ ಯಂಗ್ಸ್ಟರ್ಸ್ ನಮ್ಮ ಇಂಡಸ್ಟ್ರಿಗೆ ಇವಾಗ ಭಾಳ ಅವಶ್ಯಕತೆ ಇರುವಂಥ ಒಂದು ಸ್ಲಾಟ್ ಅದು. ಸೊ ಸಮರ್ಜಿತ್ ಹ್ಯಾಸ್ ಫುಲ್ಫಿಲ್ಡ್ ಇಟ್ ಇನ್ ಪ್ಯಾನ್ ಇಂಡಿಯನ್ ಲೆವೆಲ್. ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಒಂದು 10-20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಥರ ಮೆಚೋರ್ಡ್ ಆ್ಯಕ್ಟಿಂಗ್ ಕ್ಯಾರಿ ಮಾಡಿದ್ರು. ಇಟ್ಸ್ ಓವರ್ ಆಲ್ ಪವರ್ ಪ್ಯಾಕ್ ಮೂವಿ. ಸೆಂಟಿಮೆಂಟ್, ಆ್ಯಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ, ಎಲ್ಲನೂ ಇದೆ. ನಾವು ಜಸ್ಟ್ ಕಾಂತಾರ ನೋಡಿ ಮುಗಿಸಿದ್ದೀವಿ. ಅದ್ರ ನೆಕ್ಸ್ಟ್ ಫಿಲಮ್ ಅಂದರೆ ವೃಷಭ. ಎಲ್ಲರೂ ಬಂದು ನೋಡಬೇಕು. ಬಿಕಾಸ್ ದ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಗಿವ್ ಇಸ್ ಪವರ್ಫುಲ್ ಮೂವಿ. ಬಿಕಾಸ್ ಅವ್ರ ಪಾಸ್ಟ್ ಲೈಫ್ ತೋರಿಸ್ತಾರೆ, ರೀಇನ್ಕಾರ್ನೇಷನ್ ತೋರಿಸ್ತಾರೆ, ಸನಾತನ್ ಧರ್ಮ ಬಗ್ಗೆ ಹೇಳ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಹುಕ್ ಇರುತ್ತೆ ಮೂವಿ ಫುಲ್ಲಲ್ಲಿ. ಸೊ ಬಂದು ಎಲ್ಲರೂ ಸಿನಿಮಾದಲ್ಲೇ ನೋಡಿ. ಇವ್ರು ಹೇಳ್ದಂಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ವೇಟ್ ಮಾಡಬೇಡಿ, ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಹಬ್ಬದ ದಿನ ಎಲ್ಲರೂ ಬಂದಿರೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇನ್ನು ನಾನು ಮೊದಲು
ನಮ್ಮ ಮೋಹನ್ ಲಾಲ್ ಸರ್ಗೆ, ನಂದಾ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡಬೇಕು. ಇಷ್ಟೆಲ್ಲ ಜನರು ಹೊಗಳ್ತಾ ಇರೋದ್ರಿಂದ ಅವ್ರಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ, ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋದಕ್ಕೆ ಈ ಸಿನಿಮಾ ನಾನೀಗ ಮಾಡ್ಬೋದು ಅಂತ ಈ ಪಾತ್ರಕ್ಕೆ, ಮತ್ತು ಅದು ಫುಲ್ ಗೈಡೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ನೋಡಿಲ್ಲ ಅಂದರೆ ದಯವಿಟ್ಟು ಶುಭ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಮೇರಿ ಕ್ರಿಸ್ಮಸ್ ಎಲ್ಲರೂ. ಇವತ್ತು ಖುಷಿಯಾಗಿ ಒಂದು ಸಿನಿಮಾ ನೋಡಿದೆ ನಾನು, ವೃಷಭ ಸಿನಿಮಾದ ಹೀರೋ ಹೋಲ್ ಆ್ಯಂಡ್ ಸೋಲ್ ಇಲ್ಲಿದ್ದಾರೆ. ನಿಜವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮಗೆ? ಎಲ್ಲೋ ಒಂದು ಕಡೆ ನಮ್ಮ ಇಂಡಸ್ಟ್ರಿಯ ರಿತಿಕ್ ರೋಷನ್ ಅಂತ ನನಗನ್ಸುತ್ತೆ. ನಾನು ಇಂದ್ರಜಿತ್ ಸರಿಗೆ ಹೇಳ್ತಾ ಇರ್ತೀನಿ, ಸಮಾಜಕ್ಕೆ ಖುಷಿ ಆಗೋದೇನಂತ ಹೇಳಿದ್ರೆ ಒಂದೇ ಟೈಪ್ ಕಾಸ್ಟ್, ಒಂದು ಬರೀ ರೊಮ್ಯಾಂಟಿಕ್ ಸಿನಿಮಾ ಆ ಥರ ಅಲ್ಲ. ಹೀ ಕ್ಯಾನ್ ಡೂ ಎವ್ರಿಥಿಂಗ್. ಲೈಕ್ ಈಸ್ ಅ ಓವರ್ ಆಲ್ ಸ್ಟಾರ್. ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ, ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ, ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ. ಪದ್ಮಭೂಷಣ, ಈಸ್ ವಂಡರ್ಫುಲ್. ಅವರ ಪಕ್ಕದಲ್ಲಿ ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಸ್ ನಾಟ್ ಎನ್ ಈಸಿ ಜಾಬ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ನೀವು ತುಂಬ ಬೆಳೀತೀರಾ, ಅದು ಗೊತ್ತು, ಕಾಣಿಸ್ತಾ ಇದೆ. ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ಒಂದೇ ಪಾತ್ರದಲ್ಲಿ, ಜೊತೆಗೆ ಈಗ ಆಫ್ ಸ್ಕ್ರೀನಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಕ್ಯಾರೆಕ್ಟರ್ ಮಾಡಿದರೆ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ರಿಯಲ್ ಲೈಫಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ. ಆ್ಯಂಡ್ ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್. ಈ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ ಅನಿಸುತ್ತೆ ಈ ಸಿನಿಮಾ ನೋಡಿದ್ರೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಒಂದು ಕ್ರಿಸ್ಮಸ್ಗೆ ಇದು ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಸಾಕಾಗಿ ಮಾಡಿದ್ದಾರೆ. ಮೋಹನ್ ಲಾಲ್ ಸರ್ ಹಾಗೆ ಹೀರೋ ಸರ್ದು ಫೈಟಿಂಗ್ ತುಂಬ ಇಷ್ಟ ಆಯಿತು. ದಯವಿಟ್ಟು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ.